ಅವಾಗ ಕನ್ನಡ ಫಿಲ್ಮ್ಸ್ ನೋಡ್ತಿದ್ರು. ಹೌದು. ಎನಿ ಪರ್ಟಿಕ್ಯುಲರ್ ಫೇವರೇಟ್ ಆಕ್ಟರ್, ಆಕ್ಟ್ರೆಸ್, ಹೀರೋ, ಹೀರೋಯಿನ್? ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವ್ರು ತುಂಬ ಇಷ್ಟ. ಕಾಂತಾರ ಮೂವಿ ಆದಮೇಲೆ ತುಂಬ ಇಂಟೆನ್ಸ್ ಅನಿಸ್ತು. ಇಲ್ಲಾಂದರೆ ಯಶ್ ಇದ್ದಾರೆ, KGF. ಸೊ ಅವರಿಬ್ರು ಏನು ರೀಸನ್ ಇಷ್ಟ ಆಗುತ್ತೆ? ಪರ್ಫಾರ್ಮರ್ಸ್, ವೆರಿ ಗುಡ್ ಪರ್ಫಾರ್ಮರ್ಸ್ ಇಬ್ರು. ಸೊ ದ ಕೈಂಡ್ ಆಫ್ ಸಿನಿಮಾ ಆಲ್ಸೋ ದೇ ಟೇಕ್ ಪ್ರೈಡ್ ಇನ್ ದೇರ್ ಕಲ್ಚರ್. ನಮ್ಗೆ ಅದೇ ಬೇಕು. ಸೊ ದಟ್ಸ್ ಸಪೋಸ್ ಈಗ ಯಶ್ ಸರ್ ಮತ್ತು ರಿಷಬ್ ಸರ್ ನಿಮ್ಗೆ ಸಿಕ್ಕಿದ್ರು ಅಂತ ಅಂದ್ಕೊಳ್ಳಿ, ನೀವು ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡ್ತೀರಾ ಅಥವಾ ಅವರಿಂದ ಯಾವ್ದಾದ್ರು ಒಂದು ವಿಷಯ ತಗೊಳಕ್ಕೆ ಇಷ್ಟಪಡ್ತೀರಾ? ಡೆಡಿಕೇಶನ್ ಟುವರ್ಡ್ಸ್ ಮೂವಿ ಮೇಕಿಂಗ್ ಆ್ಯಂಡ್ ಜಸ್ಟ್ ದ ಆರ್ಟ್, ಅದನ್ನು ತೊಗೊಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಸರ್ ಏನು ಕಾರಣಕ್ಕೆ ಸರ್? ನಂಗೆ ತುಂಬ ಫೇವ್ರೇಟ್ ಅವರು. ಏನು ಇಷ್ಟ ಆಗುತ್ತೆ ದರ್ಶನ್ ಸರ್? ಸರ್ ಅವರ ಆ್ಯಕ್ಟಿಂಗು ಮತ್ತು ಅವರು ಫಿಲಮು ಅದಕ್ಕೋಸ್ಕರ ತುಂಬ ಇಷ್ಟ ಸರ್. ಅವ್ರು ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ ನಮಗೆ. ಅಲ್ಲ, ಏನಾದ್ರು ಗಿಫ್ಟ್ ಅಥವಾ ಏನಾದ್ರು ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಇಷ್ಟ. ಫೋಟೋ ತೆಗೆಸ್ಕೊಳ್ಳೋಕೆ. ಹೌದು. ಬೇರೆ ಯಾವ ನಟ ಇಷ್ಟ ಆಗ್ತದೆ ಸರ್? ನಟ, ನಟಿ ಅಥವಾ ಹೀರೋ, ಹೀರೋಯಿನ್? ಸುದೀಪ್ ಸರ್. ದರ್ಶನ್. ಸುದೀಪ್. ದರ್ಶನ್ ಸರ್ ಏನೋ ಸಿಕ್ತು ಅಂತಂದ್ರೆ ಏನಾದ್ರು ಗಿಫ್ಟ್ ಕೊಡ್ತೀರಾ? ಏನೂ ಇಲ್ಲ, ಅವ್ರು ಚೆನ್ನಾಗಿದ್ರೆ ಸಾಕು. ಅದೇ ಅಷ್ಟೇ. ಅವ್ರು ಹೊರಗಡೆ ಬಂದು ಚೆನ್ನಾಗಿದ್ರೆ ಸಾಕು. ಸುದೀಪ್ ಸರ್ ಸಿಕ್ಕಿದ್ರು ಅಂತೇಳಿ ಏನು ಗಿಫ್ಟ್ ಕೊಡ್ತೀರಾ ಅಥವಾ ಅವ್ರ ಹತ್ರ ಏನಾದ್ರು ಇಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಒಂದು ಸೆಲ್ಫಿ ತಕ್ಕೋತೀನಿ ಅಷ್ಟೇ. ಹೀರೋಯಿನ್ ರಮ್ಯಾ ಇಷ್ಟ. ಯಶ್. ಹಾಂ, ಅವ್ರ ಹಾರ್ಡ್ ವರ್ಕಿಂಗು, ಅವ್ರದ್ದು ಮೂವೀಸ್ ಎಲ್ಲ ಇಷ್ಟ ಆಗುತ್ತೆ ಜಾಸ್ತಿ. ಹಾರ್ಡ್ ವರ್ಕ್ ಬಗ್ಗೆ ಕೇಳ್ತೀನಿ, ಯಾವ ರೀತಿ ಮಾಡ್ತೀರಾ, ಏನು ಎಫರ್ಟ್ ಹಾಕ್ತೀರಾ ಅಂತ. ಇನ್ನೊಂದು ಸಕ್ಸಸ್ ಹಿಂದೆ ಇರೋ ಸೀಕ್ರೆಟ್ನ ಕೇಳ್ತೀನಿ. ನನಗೆ ಆ್ಯಕ್ಟಿಂಗ್ ಅಂದರೆ ರಂಗಣ್ಣ ರಘು ಇದಾರಲ್ಲ ಅವರೇ. ಏನು ರೀಸನ್ಗೆ? ವೈ ಡು ಯು ಲೈಕ್? ವೆರಿ ನ್ಯಾಚುರಲ್ ಆ್ಯಕ್ಟ್, ಸೂಪರ್ ಪರ್ಫಾರ್ಮರ್. ರೀಸೆಂಟಾಗಿ ಯಾವ ಫಿಲ್ಮ್ ನೋಡಿದ್ರು? ಮೂರನೇ ಕೃಷ್ಣಪ್ಪ. ಏನು ಇಷ್ಟ ಆಯಿತು ಮೂರನೇ ಕೃಷ್ಣಪ್ಪ? ಅವ್ರ ಪರ್ಫಾರ್ಮೆನ್ಸ್, ಟೋಟಲ್ ಮೂವಿ ಸೂಪರ್ ಆಗಿದೆ, ಇಲ್ಲ ಅಂತ ಹೇಳ್ಬಾರ್ದು. ಅದು ಯಾಕೆ ಹಿಟ್ ಆಗಿಲ್ಲ ಅಂತ ಗೊತ್ತಿಲ್ಲ. OTTಯಲ್ಲಿ ನೋಡಿದೆ, ಬಟ್ ಎಕ್ಸಲೆಂಟ್ ಮೂವಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ರಂಗಯ್ಯಣ್ಣ ರಘು ಸೂಪರ್. ಅಪ್ರಿಷಿಯೇಟ್ ಮಾಡ್ತೀನಿ ಡೆಫಿನೆಟ್ ಆಗಿ, ಬಿಕಾಸ್ ಈಸ್ ಪ್ರೊಫೆಷನಾಗಿ ಅವರು ಈಸ್ ಡೂಯಿಂಗ್ ಜಸ್ಟಿಫಿಕೇಶನ್. ಫೇವರ್ ಆ್ಯಕ್ಟ್ರು ಶಿವರಾಜ್ ಕುಮಾರ್. ಏನು ರೀಸನ್ ಇದೆ ಸರ್? ಯಾಕೆ ರೀಸನ್ ಆಗಿದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಕುಟುಂಬದಿಂದ ಬರ್ತಾ ಇದೆ. ಯಾವುದೇ ಕರಪ್ಷನ್ ಇಲ್ಲ, ಯಾವುದಿಲ್ಲ. ಒಂದು ಗೌರವ, ಒಂದು ಮಂತನ, ಒಂದು ಟಿ ವಿಯಲ್ಲಿ ಇವತ್ತು ZTV ಎಲ್ಲ ಬರ್ತಾ ಇದ್ದಾರೆ. ಒಳ್ಳೆ ಕಾಮಿಡಿ ಥರ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ, ಹುಡುಗರಿಗೂ ಅಷ್ಟೇ, ಫ್ಯಾಮಿಲಿಯವ್ರಿಗೂ ಅಷ್ಟೇ. ಇವಾಗ ಪುನೀತ್ ರಾಜ್ಕುಮಾರ್ ಎಕ್ಸಾಂಪಲ್, ಏನು ತಗೊಂಡ್ರು ಸರ್? ಅವ್ರು ಒಳ್ಳೆ ಕೆಲಸ ಮಾಡಿದ್ರು. ಏನು ತಗೊಂಡ್ರು? ಇವತ್ತು ಏನು ತಗೊಂಡೋಗಿಲ್ಲ. ಕಾರ್ ಕೂಡ ಬಿಟ್ಬಿಟ್ಟೋಗ್ಬಿಟ್ರು. ಏನಿಲ್ಲ. ಜನ ಇವತ್ತು ಅವರೆಲ್ಲ ಇದ್ದಿದ್ರೆ ಇನ್ನೂ ಒಳ್ಳೆ ಡೆವಲಪ್ ಆಗೋದು. ಜನನೂ ಅಷ್ಟೇ ಒಂದಿರೋದು, ಅರ್ಥ ಆಯ್ತಾ? ಏನೋ ಅವರು ಒಂದು ಇದರಲ್ಲಾಯಿತು, ಏನೋ ದೇವರು ಅಷ್ಟು ಕರ್ಕೊಂಡೋಯ್ತು. ಇವತ್ತು ಏನಿಲ್ಲ, ಜನ ಅಷ್ಟು ಅರ್ಥ ಮಾಡ್ಕೊಂಡೆ ಸಾಕು. ರಕ್ಷಿತ್ ಶೆಟ್ಟಿ. ಏನು ರೀಸನ್ ಸರ್ ರಕ್ಷಿತ್ ಶೆಟ್ಟಿ? ಅವ್ರ ಕಾಂಟೆಂಟ್, ದ ಟೈಪ್ ಆಫ್ ಮೂವೀಸ್ ಅವ್ರು ಮಾಡೋದು ಬೇರೆಯವ್ರ ಥರ ಸುಮ್ಮನೆ ಮಾಸ್ ಅಂತ ಮಾಡಲ್ಲ. ಒಂದು ಸ್ಟೋರಿ ಏನನ್ನು ಅವರು ಓರಿಯೆಂಟೆಡ್ ಇರುತ್ತೆ ಯಾವಾಗಲೂ. ಅದೊಂಥರ ನನಗೆ ತುಂಬ ಇಷ್ಟ ಆಗೈತೆ. ರೀಸೆಂಟ್ ಎಷ್ಟು ಫಿಲ್ಮ್ ನೋಡಿದ್ರು ಅವರು ಏನಪ್ಪ ಇದ್ರ ಥರ ನಾವು ಬಿಲ್ಡಪ್ ತೊಗೋಬೇಕು ಅದಂತ ಮಾಡಲ್ಲ. ಜನಕ್ಕೆ ನಾವು ಎಂಥ ಒಳ್ಳೆ ಕಾಂಟೆಂಟ್ ಕೊಡ್ತೀವಿ. ಹಳೆ ಕಾಲದ ಹೆಂಗೆ ನಮ್ಮ ಅನಂತ್ನಾಗ್ ಸರ್, ಶಂಕರ್ನಾಗ್ ಸರ್ ಮಾಡ್ತಿಲ್ಲ, ಅದನ್ನು ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಲೆಗೆಸಿಗೋಸ್ಕರ ನಾನು ಅವ್ರನ್ನ ಇಷ್ಟಪಡ್ತೀನಿ. ಮತ್ತು ಇನ್ನು ಅದೇ ಆಟೋಗ್ರಾಫ್ ಅಷ್ಟೇ ಇಸ್ಕೊಳಕ್ಕಾಗುತ್ತೆ, ಒಂದು ಫೋಟೋ ಅಷ್ಟೇ. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಒಂದು ಅವಕಾಶ ಸಿಕ್ಕರೆ ಅವ್ನಿಗೆ ಏನೋ ಗಿಫ್ಟ್ ಕೊಡ್ತೀರಾ? ಗಿಫ್ಟ್ ಅಂತೂ ಕೊಡ್ಸೋಕ್ಕಾಗಲ್ಲ. ಇದನ್ನ ಟ್ರೀಟ್ ಏನೋ ಮನೆಗೆ ಕರ್ಕೊಂಡು ಹೋಗೋದು, ಟೀ ಕುಡ್ಸೋದು ಅಷ್ಟು ಮಾಡ್ಬೋದು. ಹಾಂ, ರಕ್ಷಿತ್ ಶೆಟ್ಟಿ ಅವ್ರನ್ನೇ ತೊಗೊಂಡ್ರು ಐ ಲವ್ ಟು ಗಿವ್ ಪೆಟ್ಸ್ ಏನಾದರೂ ಕೊಡೋಕೆ ಇಷ್ಟಪಡ್ತೀನಿ. ಆ ಥರ ಕೊಡೋಕೆ ಇಷ್ಟಪಡ್ತೀನಿ. ಏನು ರೀಸನ್ ಆ ಥರ ಗಿಫ್ಟ್ ಕೊಡೋಣ? ಆ್ಯಕ್ಚುಲಿ ಅವ್ರದ್ದು ನಂಗೆ ಚಾರ್ಲಿ 777 ತುಂಬ ಇಷ್ಟ ಆಯಿತು. ಆ ಮೂವಿ ಇಷ್ಟ ಆಯಿತು. ಸೊ ಆಮೇಲೆ ಅದಾದಮೇಲೂ ಅವರು ಚಾರ್ಲಿನ ತುಂಬ ಚೆನ್ನಾಗಿ ಅವರು ಮೇಂಟೈನ್ ಮಾಡ್ತಿರೋದು, ನೋಡ್ಕೊತಿರೋದು ತುಂಬ ಇಷ್ಟ ಆಯಿತು. ಸೊ ಐ ಲವ್ ಟು ಗಿವ್ ಎನಿ ಪೆಟ್ಸ್ ಆಗಿ. ಇನ್ನೊಂದು ಟೋವಿನೋ. If Tovino Thomas suddenly comes in front of you, so what would be your reaction, or what would you like to say to him? I will not talk. I am too shy. I will stand somewhere in corner or something. I will record some video. I'll post in online. I'll be like, okay, I saw him. Normally seeing, smiling, talking. That's it. ಏನು ರೀಸನ್ಗೆ ಇಷ್ಟ ಧ್ರುವ ಸರ್? ಧ್ರುವ ಸರ್ಜಾ ಏನು ಅಂದರೆ ಎಲ್ಲರಿಗೂ ಗೊತ್ತಿರೋದೆ, ಕ್ಯೂಟು ಬಾಡಿ ಮತ್ತು ಅವ್ರ ಆ್ಯಕ್ಟಿಂಗು ಮತ್ತು ಜನಗಳ ಡೈಲಾಗ್ಸು ಮತ್ತು ಆ ಜನಗಳಿಗೆ ಪ್ರೀತಿ. ಅದು ನೀವು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಡೈಲಾಗ್ ಏನೋ ಹೇಳಿದ್ದೀರಾ? ಇಲ್ಲ, ಹೋಗೋಕ್ಕೆ ಆಗಿಲ್ಲ. ಅಂದರೆ ನಮ್ಮ ಕಮಿಟ್ಮೆಂಟ್ ಜಾಸ್ತಿ ಅಲ್ಲ, ಹೋಗಿಲ್ಲ. ಹೋಗ್ಬೇಕು ಅನ್ನಿಸ್ತಾ ಇದೆ, ಹೋಗ್ತೀನಿ. ಫಸ್ಟ್ ನಾವು ನಟ ಸಖತ್ ಇಷ್ಟಪಡೋದು ಅಂದರೆ ರವಿಚಂದ್ರ. ಹಾಂ, ಕ್ರೇಜಿ ಸ್ಟಾರು. ಅವ್ರು ಬಿಟ್ಟರೆ ಇವರೇ ನಮ್ಮ ಅಣ್ಣ ಶಂಕರ್ನಾಗ್. ಶಂಕರ್ನಾಗ್ ಅವ್ರು ಇವತ್ತು ಇದ್ದಿದ್ರೆ ಏನಾಗಿರ್ತಿತ್ತು? ಯಾವ ರೀತಿ ಇರ್ತಿತ್ತು ಇಂಡಸ್ಟ್ರಿಯಲ್ಲಿ ನಮ್ಮದು ಬೆಂಗಳೂರಲ್ಲಿ? ಎಲ್ಲ ಇನ್ನೂ ಫಾಸ್ಟಾಗಿ ಬೆಳೆಯೋದು. ಆವತ್ತೇ ಮೆಟ್ರೋ ಎಲ್ಲ ಇದು ಮಾಡಿದ್ದಾರೆ. ಅವ್ರ ಹೆಸರೇ ಇಡೋಕ್ಕಾಗಿಲ್ಲ ಇನ್ನೂ, ಆದರೂ ಮೆಟ್ರೋ ಅವರು ಹೇಳಿದ್ದು. ಅದೇ ಅವ್ರ ಮೇಲೆ ಇರೋ ನಂಬಿಕೆ, ಅಭಿಮಾನ, ಅವರ ಫೋಟೋ, ನಮಗಿರೋ ಆಟೋದವ್ರಿಗೆ ಅದೊಂದು.